ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸ್ಟೆಪ್ ಇರುವಂಥ ಇನ್ನೊಂದು ಕ್ರೋಶಾ ಡಿಸೈನ್ನ ಹೇಳ್ಕೊಡ್ತೀನಿ. ಇದು ಗ್ರ್ಯಾಂಡ್ ಲುಕ್ ಬರ್ತೈತ್ರಿ. ಇಲ್ಲಿ ನೋಡ್ರಿ, ಸೀರೆ ಬಂದು ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್ ಐತಿ. ಪಲ್ಲು ಬಂದು ಪಿಂಕ್ ಐತಿ. ಇದರೊಳಗೆ ಈ ರೀತಿ ಬ್ಲೂ ಕಲರ್ದು ಡಿಸೈನ್ ಐತಿ. ಆದ್ದರಿಂದ ನಾನು 3 ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಪಲ್ಲು ಬಂದು ಪಿಂಕ್ ಐತ್ರಿ. ಫಸ್ಟ್ ಸ್ಟೆಪ್ ಪಿಂಕ್ ಕಲರ್ ಥ್ರೆಡ್ ಯೂಸ್ ಮಾಡಿ ಹಾಕ್ತೀನಿ. ಇದಕ್ಕೆ ನಾನು ಈ ಥರ ಬಿಗ್ ಸೈಜ್ ರೌಂಡ್ ಬೀಡ್ಸ್ ತೊಗೊಂಡೀನಿ. ಸೆಕೆಂಡ್ ಸ್ಟೆಪ್ ಹಾಕಕ್ಕೆ ಸ್ಮಾಲ್ ಸೈಜ್ ರೌಂಡ್ ಬೀಡ್ಸ್ ತೊಗೊಂಡೀನಿ. ಫಸ್ಟ್ ಸ್ಟೆಪ್ ಹೆಂಗೆ ಹಾಕೋದಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ಪಲ್ಲು ಬಂದು ಪಿಂಕ್ ಐತಿ. ಇದು ಸೀರೆ ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡ್. ಈ ಫ್ರಂಟ್ ಸೈಡ್ ನಮ್ಮ ಕಡೆ ಬರುವಂಗೆ ಹಿಡ್ಕೊರಿ. ಇಲ್ಲಿ ಪಿಂಕ್ ಕಲರ್ ಥ್ರೆಡ್ 6 ಎಳೆ ದಾರನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಲಾಕ್ ಮಾಡೀನಿ. ನೋಡ್ರಿ, ಫಸ್ಟ್ ಸೀರೆಗೆ ಲಾಕ್ ಮಾಡ್ತೀನಿ. ಒಂದ್ಸಲ ಲಾಕ್ ಮಾಡಿ ಅದ್ರ ಪಕ್ಕನ ಇನ್ನೊಂದು ಸಲ ಲಾಕ್ ಮಾಡ್ತೀನಿ. ಈ ರೀತಿ ಲಾಕ್ ಮಾಡಿ ಈ ಥ್ರೆಡ್ನ ಮೇಲ್ಗಡೆ ತೆಗೆದು ಇದಕ್ಕೊಂದು ಬೀಡ್ ಆ್ಯಡ್ ಮಾಡ್ತೀನಿ. ಈ ಥ್ರೆಡ್ ಒಳಗೆ ಈ ರೀತಿ ಬೀಡ್ ಆ್ಯಡ್ ಮಾಡಿ ಫಸ್ಟಿಗೆ ಈ ಬೀಡ್ ಲಾಕ್ ಮಾಡಬೇಕ್ರಿ. ಈ ರೀತಿ ಬೀಡ್ ಲಾಕ್ ಮಾಡಿ ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಸೀರೆಗೆ ಲಾಕ್ ಮಾಡ್ತೀನಿ. ನೋಡಿರಿ, ಈ ರೀತಿ ಲಾಕ್ ಮಾಡಿ ಈಗ 4 ಚೈನ್ ಹಾಕ್ತೀನಿ. ಇಲ್ಲಿ ಕುಚ್ಚು ಬರ್ತೈತ್ರಿ. 1 2 3 4 ಈ ರೀತಿ 4 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡ್ತೀನಿ. ಸೀರೆಗೆ ಲಾಕ್ ಮಾಡಿ ಮತ್ತೆ ಈ ಥ್ರೆಡ್ನ ಮೇಲೆ ತೆಗೆದು ಇದಕ್ಕೆ ಇನ್ನೊಂದು ಬೀಡ್ ಆ್ಯಡ್ ಮಾಡ್ತೀನಿ. ನೋಡ್ರಿ, ಈ ಥ್ರೆಡ್ ಒಳಗನ ಇನ್ನೊಂದು ಬೀಡ್ ಆ್ಯಡ್ ಮಾಡಿ ಮೊದಲಿಗೆ ಬೀಡ್ ಲಾಕ್ ಮಾಡಿ ಮತ್ತೆ ಸೀರೆಗೆ ಲಾಕ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಬೀಡ್ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡೀನಿ. ಈಗ ಮತ್ತೆ 4 ಚೈನ್ ಹಾಕ್ತೀನಿ. 1 2 3 4 ಚೈನ್ ಹಾಕಿ ಸೀರೆಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿರಿ. ಇದು ಫಸ್ಟ್ ಸ್ಟೆಪ್ಪು ನೀಟಾಗಿ ಹಾಕಿದ್ರೆ ಸೀರೆ ಸುಕ್ಕು ಬರೋದಿಲ್ಲ. ಇಲ್ಲೇನು ನೀಟಾಗಿ ಆರ್ಚ್ ನೀಟಾಗಿ ಕೂತ್ಕೋತೈತಿ. ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡೀನಿ. ಈಗ 6 ಚೈನ್ ಹಾಕ್ತೀನಿ. 1 2 3 4 5 6 ಚೈನ್ ಹಾಕಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಂಗಿಲ್ಲ ರೀ. ಇದನ್ನು ಸ್ವಲ್ಪ ಈ ರೀತಿ ಯು ಶೇಪ್ ಒಳಗೆ ತೊಗೋಬೇಕು. ಇದನ್ನು ಇಲ್ಲಿ 4 ಚೈನ್ ಡಿಸ್ಟೆನ್ಸ್ ಎಷ್ಟು ಹಾಕಿರ್ತೀವಲ್ಲ ಅಷ್ಟರೊಳಗನ ಈ 6 ಚೈನ್ ಹಾಕಿದ್ದನ್ನು ಲಾಕ್ ಮಾಡಬೇಕು. ಈ ರೀತಿ ಸ್ವಲ್ಪ ಯು ಶೇಪ್ ಬರುವಂಗನ ಲಾಕ್ ಮಾಡಬೇಕು. ಈಗ ಮತ್ತೆ ನೆಕ್ಸ್ಟ್ 4 ಚೈನ್ ಹಾಕ್ತೀನಿ. 1 2 3 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ ಸೀರೆಗೆ. ಸೀರೆಗೆ ಲಾಕ್ ಮಾಡೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಕುಚ್ಚು ಬರ್ತೈತಿ. ಇಲ್ಲಿ 4 ಚೈನ್, ಇಲ್ಲಿ 6 ಚೈನ್ ಹಾಕಿ ಸ್ವಲ್ಪ ಈ ರೀತಿ ಯು ಶೇಪ್ ಬರುವಂಗನ ಸ್ವಲ್ಪ ಒಳಗನ ಲಾಕ್ ಮಾಡಬೇಕು. ಮತ್ತೆ 4 ಚೈನ್ ಹಾಕೀನಿ. ಈಗ ಮತ್ತೆ ಈ ಥ್ರೆಡ್ನ ಮೇಲ್ಗಡೆ ತೆಗೆದು ಇದಕ್ಕೊಂದು ಮತ್ತೆ ಬೀಡ್ ಆ್ಯಡ್ ಮಾಡ್ತೀನಿ. ಮತ್ತೆ ಬೀಡ್ ಲಾಕ್ ಮತ್ತೆ ಸೀರೆಗೆ ಲಾಕ್ ಮಾಡ್ತೀನಿ. ಮತ್ತೆ 4 ಚೈನ್, 4 ಚೈನ್ ಹಾಕಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡಿರಿ. ಮತ್ತೆ ಥ್ರೆಡ್ನ ಮೇಲ್ಗಡೆ ತೆಗೆದು ಇದಕ್ಕೆ ಮತ್ತೊಂದು ಬೀಡ್ ಆ್ಯಡ್ ಮಾಡ್ತೀನಿ.
ಮತ್ತು ಬೀಡ್ ಲಾಕ್ ಮತ್ತು ಸೀರೆಗೆ ಲಾಕ್ ಮಾಡ್ತೀನಿ. ಸೀರೆಗೆ ಲಾಕ್ ಮಾಡಿ ಮತ್ತೆ 4 ಚೈನ್, 4 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡ್ತೀನಿ. ಈಗ ಮತ್ತೆ 6 ಚೈನ್, 6 ಚೈನ್ ಹಾಕಿ ಸ್ವಲ್ಪ ಈ ರೀತಿ ಯು ಶೇಪ್ ಬರುವಂಗೆ ಸ್ವಲ್ಪ ಒಳಗನ ಲಾಕ್ ಮಾಡಿರಿ. ಮತ್ತು 4 ಚೈನ್, 4 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡೀನಿ. ಈಗ ಮತ್ತೆ ಈ ಥ್ರೆಡ್ನ ಈ ರೀತಿ ಮೇಲೆ ತೆಗೆದು ಮತ್ತೆ ಬೀಡ್ ಆ್ಯಡ್ ಮಾಡ್ತೀನಿ. ಇಲ್ಲಿ ನೋಡಿರಿ, ಇದು ಫಸ್ಟ್ ಸ್ಟೆಪ್. ಇಲ್ಲಿ ಕುಚ್ಚು ಬರ್ತೈತ್ರಿ, ಇಲ್ಲೇ ಆರ್ಚ್ ಬರ್ತೈತಿ, ಇಲ್ಲೇ ಮತ್ತು ನೆಕ್ಸ್ಟ್ ಕುಚ್ಚು ಇಲ್ಲಿ ಆರ್ಚ್ ಬರ್ತೈತಿ. ಇಲ್ಲಿ ಮತ್ತೆ ಬೀಡ್ ಆ್ಯಡ್ ಮಾಡಿಕೊಂಡು 4 ಚೈನ್ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಕುಚ್ಚು ಬರ್ತೈತಿ. ಇದೇ ರೀತಿ ಫಸ್ಟ್ ಸ್ಟೆಪ್ ಸೀರೆ ಕೊನೆವರೆಗೂ ಹಾಕ್ರಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ನಾ ಈ ರೀತಿ ಆರ್ಚ್ ಹಾಕ್ಕೊಂಡು ಬಂದೀನಿ. ಯಾವ ರೀತಿ ಹಾಕೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ರಿ, ಒಂದೊಂದು ಆರ್ಚ್ ಒಳಗೆ 5 ಟೈಮ್ಸ್ ಈ ರೀತಿ ಪಫ್ ಡಿಸೈನ್ ಅಂತಾರ್ರಿ ಇದಕ್ಕೆ. ಈ ರೀತಿ ಸ್ಮಾಲ್ ಬೀಡ್ಸ್ ಹಾಕಿ ಈ ರೀತಿ ಹಾಕ್ಕೊಂಬಂದೀನಿ. ಇಲ್ಲಿ ನೋಡ್ರಿ, ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿರ್ತೀವಲ್ಲ, ಇಲ್ಲೇ ಲಾಕ್ ಮಾಡಿ ಮುಂದೆ 4 ಚೈನ್ ಹಾಕಿ ಇಲ್ಲೇ ಮತ್ತು ಬೀಡ್ ಕೆಳಗೆ ಈ ರೀತಿ ಒಂದು ಲೈನ್ ಬರುವಂಗೆ ಲಾಕ್ ಮಾಡೀನಿ. ನೋಡ್ರಿ, ಈ ರೀತಿ ಬರುತ್ತೆ ಡಿಸೈನ್. ಈಗ ಇದನ್ನು ಹೆಂಗೆ ಹಾಕ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಬೀಡ್ ಮುಂದೆ ಲಾಕ್ ಮಾಡಿರ್ತೀವಲ್ಲ, ಇಲ್ಲಿ ನೋಡ್ರಿ ಫಸ್ಟ್ ಸ್ಟಾರ್ಟಿಂಗ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲೇ ಲಾಕ್ ಮಾಡಿರ್ತೀವಲ್ಲ, ಅದೇ ಇಲ್ಲಿಂದನೇ ಸ್ಟಾರ್ಟಿಂಗ್ ಅಂತ ಅನ್ಕೋರಿ. ಇಲ್ಲೇ ಲಾಕ್ ಮಾಡಿ ಈಗ ಈ ಬೀಡ್ ಕೆಳಗೆ 4 ಚೈನ್ ಹಾಕ್ತೇನೆ ರೀ. 1 2 3 4 ಚೈನ್ ಹಾಕಿ ಈ ಬೀಡ್ ಹಾಕಿ ಇಲ್ಲಿ ನೆಕ್ಸ್ಟ್ ಲಾಕ್ ಮಾಡಿರ್ತೀವಲ್ಲ, ಇದೇ ಲಾಕ್ ಒಳಗನ ಈ 4 ಚೈನ್ ಹಾಕಿ ಲಾಕ್ ಮಾಡಿರಿ. ಈ ರೀತಿ ಲಾಕ್ ಮಾಡಿ ಇಲ್ಲೇ ಕುಚ್ಚು ಕಟ್ಟಾಗಿ 4 ಚೈನ್ ಹಾಕಿರ್ತೀವಲ್ಲ, ಈ ಚೈನಿಗೆ ಮತ್ತೆ 4 ಚೈನ್ ಹಾಕ್ರಿ. ಫೋರ್ ಚೈನ್ ಹಾಕಿ ಮತ್ತೆ ಲಾಕ್ ಇರೋ ಕಡೆನ ಇದು ಲಾಕ್ ಮಾಡ್ತೀನಿ ರೀ. ಮತ್ತು ಈ ಬೀಡ್ ಕೆಳಗೆ 4 ಚೈನ್, ಬೀಡ್ ಕೆಳಗೆ 4 ಚೈನ್ ಹಾಕಿ ಮತ್ತೆ ಈ ಲಾಕ್ ಇರೋ ಕಡೆನ ಲಾಕ್ ಮಾಡಿರಿ. ಈ ರೀತಿ ಲಾಕ್ ಮಾಡಿರಿ. ಇಲ್ಲಿ ಕುಚ್ಚು ಬರ್ತೈತೆ ರೀ. ಇಲ್ಲಿ ನೆಕ್ಸ್ಟ್ ಆರ್ಚ್ ಹಾಕ್ತೀನಿ ರೀ. ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿ ಇಲ್ಲಿ 6 ಚೈನ್ ಹಾಕಿದ್ವಿ. ಸ್ವಲ್ಪ ಈ ರೀತಿ ಲೂಸ್ ಬಿಟ್ಟು ಇಲ್ಲಿ 6 ಚೈನ್ ಹಾಕಿದ್ದೆ, ಮತ್ತು ಇಲ್ಲಿ 4 ಚೈನ್ ಹಾಕೀನಿ ರೀ. ಈಗ ಇಲ್ಲಿಂದನೇ ಈ 4 ಚೈನ್ ಹಾಕಿರ್ತೀವಲ್ಲ, ಇಲ್ಲೊಂದು ಸಿಂಗಲ್ ಚೈನ್ ಹಾಕ್ರಿ. ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡಿರಿ. ಇಲ್ಲೇ ಈ ರೀತಿ ಲಾಕ್ ಮಾಡಿ ಇಲ್ಲಿಂದನೇ ಡೈರೆಕ್ಟಾಗಿ ಈ 6 ಚೈನ್ ಒಳಗನ ಆರ್ಚ್ ಬರ್ತೈತೆ ರೀ. ಸೂಜಿ ಮೇಲೆ ಒಂದು ಸಲ ಈ ರೀತಿ ದಾರ ತೊಗೊಂಡು ಈ 6 ಚೈನ್ ಒಳಗೆ ಹೋಗಿ ನೋಡಿರಿ, ಈ ರೀತಿ ಒಂದು ದಾರ ತೊಗೊಂಬರ್ರಿ. ಈಗ ಸೂಜಿ ಮೇಲೆ 3 ದಾರ ಅದಾವ್ರಿ. ಸ್ವಲ್ಪ ಈ ರೀತಿ ಲಾಂಗ್ ಆಗೇನ ಈ ದಾರಾನ ಈ ರೀತಿ ಜಕ್ಕೋರಿ. ಈಗ ಸೂಜಿ ಮೇಲೆ 3 ಅದಾವು. ಈಗ 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶ ಹಾಕ್ತೀವಲ್ರಿ, ಆ ಟೈಪ್ ಈ ರೀತಿ ಕಂಬ ಹಾಕ್ಕೊಂಡು ಈಗ ಈ ದಾರಾನ ಮೇಲ್ಗಡೆ ತೆಗೆದು ಇದಕ್ಕೊಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತೀನಿ ರೀ. ನೋಡಿರಿ, ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ. ಮತ್ತೆ ಒಂದು ಸಿಂಗಲ್ ಚೈನ್ ಹಾಕ್ತೀನಿ. ಈಗ ಈ ಸಿಂಗಲ್ ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಈ ಕಂಬ ಹಾಕಿರ್ತೀವಲ್ರಿ, ಈ ಕಂಬದ ಒಳಗನೆ ಹೋಗಿ ಮತ್ತೆ ಸೂಜಿ ಮೇಲೆ ಈ ರೀತಿ ದಾರ ತೊಗೊಂಬರ್ಬೇಕು. ಈ ದಾರ ತೊಗೊಂಬಂದ ಇದನ್ನು ಇದೇ ರೀತಿ
ರೈಟ್ ಹ್ಯಾಂಡ್ ಒಳಗೆ ಗ್ರಿಪ್ ಮಾಡಿರಿ. ಇದನ್ನು ಎರಡರಲ್ಲಿ ಒಂದು ಮಾಡಬೇಡ್ರಿ, ಇದೇ ರೀತಿ ಗ್ರಿಪ್ ಮಾಡಿರಿ. ಮತ್ತು ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಮತ್ತೆ ಇದ್ರ ಕಂಬದ ಒಳಗೆ ಹೋಗಿ ಮತ್ತೆ ಈ ರೀತಿ ತೆಗೀರಿ. ಈಗ 2 ಟೈಮ್ಸ್ ಆಯಿತು ನೋಡಿರಿ, 3 ಟೈಮ್ಸ್, 4 ಟೈಮ್ಸ್, 5 ಟೈಮ್ಸ್. 5 ಟೈಮ್ಸ್ ಈ ರೀತಿ ಹಾಕಿ ಈ ಎಲ್ಲ ದಾರಾನ ಸೇರಿ ಈಗ ಒಂದು ಮಾಡ್ತೀನಿ ರೀ. ಈಗ ಮತ್ತೆ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಎಲ್ಲ ದಾರಾನ ಸೇರಿ ಈ ರೀತಿ ಒಂದು ಮಾಡ್ಬೇಕು ನೋಡಿರಿ. ಈ ರೀತಿ ಸ್ವಲ್ಪ ಟ್ರ್ಯಾಂಗಲ್ ಶೇಪ್ ಒಳಗೆ ಈ ರೀತಿ ಡಿಸೈನ್ ಬರ್ತೈತಿ. ಇದಕ್ಕೆ ಪಫ್ ಡಿಸೈನ್ ಅಂತಾರೆ ರೀ. ಈಗ ಮತ್ತೆ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಈ ಚೈನಿಗೆ ಹೋಗಿ ಮತ್ತೆ ಈ ಸೂಜಿ ಮೇಲೆ 3 ಸರ್ತಿ ದಾರ ಐತ್ರಿ, ಮತ್ತೆ 2ರಲ್ಲಿ ಒಂದು, ಮತ್ತೆ 2ರಲ್ಲಿ ಒಂದು. ಈಗ ಇದೊಂದು ಡಿಸೈನ್ ರೆಡಿ ಆಯ್ತು ರೀ ನಮಗೆ. ಈಗ ಮತ್ತೆ ಈ ದಾರಾನ ಈ ರೀತಿ ಮೇಲ್ಗಡೆ ತೆಗೆದು ಮತ್ತೆ ಇದಕ್ಕೊಂದು ಬೀಡ್ ಆ್ಯಡ್ ಮಾಡ್ತೀನಿ. ಮತ್ತೆ ಬೀಡ್ ಆ್ಯಡ್ ಮಾಡಿ ಮತ್ತೆ ಬೀಡ್ ಲಾಕ್, ಮತ್ತೊಂದು ಸಿಂಗಲ್ ಚೈನ್ ಹಾಕ್ತೀನಿ. ಈ ಸಿಂಗಲ್ ಚೈನ್ ಹಾಕಿ ಇದು ನೆಕ್ಸ್ಟ್ ಏನು ಮಾಡುವಂಗಿಲ್ಲ ರೀ. ಈ ಕಂಬದೊಳಗನ ಡಿಸೈನ್ ಬರ್ತೈತೆ ರೀ. ಮತ್ತು ಸೂಜಿ ಮೇಲೆ ಈ ರೀತಿ ಒಂದು ಸರ್ತಿ ದಾರ ತೊಗೊಂಡು ಈ ಕಂಬದ ಒಳಗೆ ಹೋಗಿ ಮತ್ತೆ ಈ ರೀತಿ ಸೂಜಿ ಮೇಲೆ ಈ ಸರ್ತಿ ದಾರ ತರಬೇಕು. ಇದೇ ರೀತಿ 5 ಟೈಮ್ಸ್ ಮಾಡ್ಬೇಕು ರೀ. ಈಗ 1 ಟೈಮ್ ಹಾಕ್ಕೊಂಬಂದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಸ್ವಲ್ಪ ಕರೆಕ್ಟಾಗಿ ಮೊದಲು ನೀಟಾಗಿ ನೋಡ್ಕೋರಿ, ಆಮೇಲೆ ನೀವು ಹಾಕ್ರಿ. 2 ಟೈಮ್ಸ್, 3 ಟೈಮ್ಸ್, 4 ಟೈಮ್ಸ್, 5 ಟೈಮ್ಸ್. 5 ಟೈಮ್ಸ್ ಈ ರೀತಿ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಈ ಎಲ್ಲ ದಾರಾನ ಸೇರಿ ಒಂದು ಮಾಡಿರಿ ನೋಡಿರಿ. ಈ ರೀತಿ ಒಂದು ಮಾಡಿ ಮತ್ತೆ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಈ ಚೈನ್ ಒಳಗೆ ಹೋಗಿ ನೋಡಿರಿ ಈ ರೀತಿ ಡಿಸೈನ್ ಬರ್ತೈತಿ. ಮತ್ತೆ ಈ ದಾರಾನ ಮೇಲೆ ತೆಗೆದು ಬೀಡ್ ಹಾಕಬೇಕು. ಇದೇ ಥರ 5 ಟೈಮ್ಸ್. ಈ ಒಂದು ಚೈನ್ ಒಳಗೆ 5 ಟೈಮ್ಸ್ ನೋಡಿರಿ, ಇಲ್ಲಿ 5 ಟೈಮ್ ಹಾಕೀನಿ. ಈ ರೀತಿ ಡಿಸೈನ್ ಬರ್ತೈತಿ. 5 ಟೈಮ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ 5 ಟೈಮ್ಸ್ ಈ ರೀತಿ ಡಿಸೈನ್ ಹಾಕೀನಿ. ಈಗ ನೆಕ್ಸ್ಟ್ ಮತ್ತೆ ಇಲ್ಲಿ ಬೀಡ್ ಹಾಕಿ ನೆಕ್ಸ್ಟ್ ಇದೇ ರೀತಿ ಡಿಸೈನ್ ಹಾಕ್ತಿದ್ದೀವಲ್ಲ. ಈಗ 5 ಟೈಮ್ಸ್ ಆದಮೇಲೆ ಇಲ್ಲಿ 4 ಚೈನ್ ಐತಲ್ರಿ, ಈ 4 ಚೈನ್ ಒಳಗೆ ಡೈರೆಕ್ಟಾಗಿ ಒಂದು ಸಿಂಗಲ್ ನಾಟ್ ಹಾಕೋಬೇಕ್ರಿ. ಇಲ್ಲಿ ಸಿಂಗಲ್ ನಾಟ್ ಹಾಕ್ಕೊಂಡು ಮತ್ತೆ ಈ ಬೀಡ್ ಪಕ್ಕ ಒಂದು ಲಾಕ್ ಮಾಡಿರ್ತೀವಲ್ರಿ, ಆ ಲಾಕ್ ಒಳಗೆ ಮತ್ತೊಂದು ಲಾಕ್ ಮಾಡಬೇಕು ನೋಡಿರಿ. ಇದು ಇಲ್ಲಿಗೆ ಇದೊಂದು ಆರ್ಚ್ ಈ ರೀತಿ ಕಂಪ್ಲೀಟ್ ಆಗ್ತಿದ್ದು. ಈಗ ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕಿ ಮತ್ತೆ ಈ ಬೀಡ್ ಕೆಳಗೆ ದಾರ ಬರ್ತೈತೆ ರೀ. ಮತ್ತೆ ಇಲ್ಲೇ ಒಂದು ಲಾಕ್, ಮತ್ತೆ 4 ಚೈನ್, ಮತ್ತು ಇಲ್ಲೇ ಲಾಕ್, ಇಲ್ಲಿ ಕುಚ್ಚು ಬರ್ತೈತೆ ರೀ ಇಲ್ಲೇ, ಮತ್ತೆ 4 ಚೈನ್, ಮತ್ತಿಲ್ಲೇ ಲಾಕ್ ಮಾಡಿರಿ ನೋಡಿರಿ. ಇಲ್ಲಿ ಆರ್ಚ್ ಬರ್ತೈತಿ, ಮತ್ತು ಇಲ್ಲಿ ಈ ರೀತಿ ಚೈನ್ ಹಾಕಿ ಲಾಕ್ ಮಾಡೀನಿ. ಇಲ್ಲಿ ಕುಚ್ಚು ಬರ್ತೈತೆ ರೀ. ಇಲ್ಲಿಂದ ಈಗ ಮತ್ತೆ ಡೈರೆಕ್ಟಾಗಿ ಇಲ್ಲಿ 4 ಚೈನ್ ಮತ್ತು 6 ಚೈನ್, ಇಲ್ಲಿ 6 ಚೈನ್ ಇದ್ದಲ್ಲಿ ಆರ್ಚ್ ಬರ್ತೈತಿ. ಇಲ್ಲೇ ಮತ್ತು ಈ 4 ಚೈನ್ ಒಳಗೆ ಒಂದು ಸಿಂಗಲ್ ನಾಟ್ ಹಾಕೋರಿ. ಇಲ್ಲಿಂದನೇ ಡೈರೆಕ್ಟಾಗಿ ಮತ್ತೆ ಈ ಡಿಸೈನ್ ಬರ್ತೈತೆ ರೀ. ಮತ್ತು ಸೀರೆ ಮೇಲೆ ಈ ದಾರದ ಒಂದು ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಮತ್ತು ಈ ಚೈನ್ ಒಳಗೆ ಹೋಗಿ ಮತ್ತು 2ರಲ್ಲಿ ಒಂದು 2ರಲ್ಲಿ ಒಂದು ಮಾಡಿ ಈಗ ಮತ್ತೆ ಈ ಥ್ರೆಡ್ನ ಈ ರೀತಿ ತೆಗೆದು ಬೀಡ್ ಆ್ಯಡ್ ಮಾಡಿ ಮತ್ತೆ ಇದೇ ರೀತಿ ಡಿಸೈನ್ನ ಫುಲ್ ಸೀರೆನ ಇದೇ ರೀತಿ ನೀಟಾಗಿ ಬರುವಂಗೆ ಆರ್ಚ್ ಹಾಕಿ ನೆಕ್ಸ್ಟ್ ಇಲ್ಲಿ ಬರ್ತೈತಲ್ರಿ, ಇಲ್ಲಿ ಕುಚ್ಚು ಕಟ್ಟಬೇಕು ನೋಡಿರಿ. ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ, ನೀವು ನಾ ಹಾಕಿನೆಲ್ಲ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ನನ್ನ ಜೊತೆನೇ ಹಾಕ್ಕೊಂಡು ಹೋಗ್ರಿ.
ಅಂದರೆ ನಿಮಗೂ ಕರೆಕ್ಟಾಗಿ ಗೊತ್ತಾಗ್ತೈತಿ. ಅಷ್ಟೇ ಸಿಂಪಲ್ ಆಗಿದ್ರೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರ್ತೈತಿ, ಚಂದ ಅನ್ನಿಸ್ತೈತಿ. ಟ್ರೈ ಮಾಡಿ ನೋಡಿರಿ ನೀವು. ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ ಇದು ಡಿಸೈನ್ ಯಾವ ರೀತಿ ಕಾಣಿಸ್ತೈತೆ ಅನ್ನೋದು. ನೋಡಿರಿ ಸೀರೆ ಫೈನಲ್ ಲುಕ್ ಕುಚ್ಚು ಕಟ್ಟೀನಿ, ಈ ರೀತಿ ಬಂದೈತಿ. 157 ದಾರ ತೊಗೊಂಡು ಕುಚ್ಚು ಕಟ್ಟೀನಿ. ನೋಡಿರಿ ಸಿಂಪಲ್ಲಾಗೇ ಈ ರೀತಿ ನಾವು ಹಾಕ್ಕೋಬೋದು. ಒಂದು 3 ಅವರ್ಸ್ ಒಳಗೆ ಈ ಡಿಸೈನ್ ಕಂಪ್ಲೀಟ್ ಮಾಡ್ಬೋದು ನಾವು. ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.